ಕಾರ್ಕಳದ ಮುಂಡ್ಕೂರಿನ 16 ವರ್ಷದ ಪಿಯುಸಿ ವಿದ್ಯಾರ್ಥಿ ನಾಪತ್ತೆಯಾದ 13 ವರ್ಷಗಳ ನಂತರ ಪತ್ತೆಯಾಗಿದ್ದಾನೆ. ಹೌದು, ಉಡುಪಿ ಪೊಲೀಸರು ಬೆಂಗಳೂರಿನಲ್ಲಿ ಆತನನ್ನ ಪತ್ತೆ ಮಾಡಿದ್ದಾರೆ. ಡಿಸೆಂಬರ್ 6, 2012ರಂದು ದೇವಸ್ಥಾನಕ್ಕೆ ಹೋಗೋದಾಗಿ ಹೇಳಿ ಮನೆಯಿಂದ ಹೋಗಿದ್ದ ಬಾಲಕ ವಾಪಸ್ ಮನೆಗೆ ಹಿಂದಿರುಗಲಿಲ್ಲ. ಅದೇ ಬಾಲಕ ಅನಂತಕೃಷ್ಣ ಪ್ರಭುಗೆ ಈಗ 29 ವರ್ಷ ವಯಸ್ಸಾಗಿದ್ದು ಕುಟುಂಬದೊಂದಿಗೆ ಮತ್ತೆ ಒಂದುಗೂಡಿ ಸಂತೋಷವಾಗಿದ್ದಾರೆ. ಅಸಲಿಗೆ ನಡೆದ ಘಟನೆ ಏನು ಅಂತ ನೋಡೋದಾದ್ರೆ, 13 ವರ್ಷದ ಬಾಲಕನಾಗಿದ್ದಾಗ ಅನಂತಕೃಷ್ಣ ಪರೀಕ್ಷೆ ವೇಳೆ ಮಾಡಿದ್ದ ತಪ್ಪಿನಿಂದ ಅವಮಾನಿತನಾಗಿ ಮನೆ ಬಿಟ್ಟು ಹೋಗಿದ್ದಂತೆ. ಶಾಲೆಯಲ್ಲಿ ನಡೆದ ಘಟನೆಯನ್ನ ಮನೆಯಲ್ಲಿ ಹೇಳಲು ಆತ ಭಯ ಬಿದ್ದಿದ್ದಂತೆ. ಹೀಗಾಗಿ ಮನೆ ಬಿಟ್ಟು ಹೋದವನು ಸಕಲೇಶಪುರದ ಕಾರ್ಖಾನೆಯಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಅವನಿಗೆ ಕೆಲಸ ಕೊಡಿಸಿದವರು ಶಿಕ್ಷಣವನ್ನ ಮುಂದುವರಿಸಲು ಆರ್ಥಿಕವಾಗಿ ಸಹಾಯ ಮಾಡಿದ್ರಂತೆ. ಯುವಕನಾಗಿರುವ ಅನಂತಕೃಷ್ಣ ಈಗ ಬೆಂಗಳೂರಿನಲ್ಲಿ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ತಮ್ಮ ಏಕೈಕ ಮಗ ಮತ್ತೆ ಮನೆಗೆ ವಾಪಸ್ ಹಿಂದಿರುಗಿದ್ದಕ್ಕೆ ತಂದೆ ತಾಯಿಗಳ ಸಂತೋಷ ಹೇಳತೀರದ್ದಾಗಿದೆ.